ಮೈಸೂರಿನಲ್ಲಿ ನಡೆದಿರುವಂತಹ ಉದಯಗಿರಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಬ್ದುಲ್ ರಜಾಕ್ ಅವರು ಮುಸ್ಲಿಂ ಮುಖಂಡ ಅವರು ಈಗ 20ಕ್ಕೂ ಅಧಿಕ ಜನರಿಗಾಗಲೇ ಬಂಧಿಸಲಾಗಿದೆ. ಸೊ ಅವರಿಗೆ ಜಾಮೀನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಆ, ಜಿಲ್ಲಾ ನ್ಯಾಯಾಲಯಕ್ಕೆ ಆಗಮಿಸಿದ್ದಾರೆ. ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಅಬ್ದುಲ್ ರಜಾಕ್ ಅವರೇ, ಈಗ ಕಲ್ಲು ತೂರಾಟ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೀಗ ಜಾಮೀನು ಕೊಡೋಕೆ ಬಂದಿದ್ರಿ. ಅಂದ್ರೆ ಈ ಕಲ್ಲು ತೂರಾಟವನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ? ನೋಡಿ, ಕೈ ಮೇಲೆ ಒಂದು ಗಾಯ ಆಗಿದೆ, ಹಾಗಂತ ಕೈ ಕತ್ತರಿಸಕ್ ಆಗಲ್ಲ. ಆ ಗಾಯಕ್ಕೆ ಏನ್ ಚಿಕಿತ್ಸೆ ಮಾಡ್ಲೇಬೇಕಲ್ವಾ. ಒಂದು ಘಟನೆ ನಡೆದಿದೆ, ಇಲ್ಲ ಅಂತ ಹೇಳಲ್ಲ. ಯಾಕೆ ನಡೆದಿದೆ ಅದನ್ನ ನೋಡ್ಬೇಕು ಮೊದಲು. ಈ ಕಡೆ ಆ ಕೃತ್ಯವನ್ನ ಇದ್ ಮಾಡಿದ್ನಲ್ಲ, ಆ ಪೋಸ್ಟ್ ಅನ್ನ ಹಾಕಿದ್ನಲ್ಲ, ಅವನ ಮೇಲೆ ಕೇವಲ ಒಂದೇ ಒಂದು ಸೆಕ್ಷನ್, BNS ಸೆಕ್ಷನ್ 299. ಅದೇ ಈ ಸಣ್ಣ ಮಕ್ಕಳ ಮೇಲೆ 15 ಡಿಫ್ರೆಂಟ್ ಸೆಕ್ಷನ್ಸ್, ನಾನ್ ಬೈಲೇಬಲ್ ಅಫೆನ್ಸಸ್ ಮಾಡಿದ್ದಾರೆ. ಆಯ್ತು, ಇವಾಗ ಒಂದು ಘಟನೆ ನಡೆದಿದೆ, ಯಾರಾದ್ರೂ ಒಬ್ರು ಬರ್ಬೇಕಲ್ವಾ, ಬೇಲ್ ಮಾಡಿಸ್ಲೇಬೇಕಲ್ವಾ. ಹಾಗಂತ ಅವ್ರಿಗೆ ಅಲ್ಲೇ ಬಿಟ್ಬಿಡ್ತಾರಾ? ಅಂದ್ರೆ ಅವರಿಗೆ ಮುಂಚೆನೆ ಗೊತ್ತಾಗ್ಬೇಕಲ್ವಾ, ಈ ತರ ನಮ್ಮ ಸಂವಿಧಾನದಲ್ಲೂ ಈ ತರ ಕಾನೂನು ಇದೆ, ಅದು ಕೂಡ ಪೊಲೀಸ್ ಅವರ ಮೇಲೆ ಹಲ್ಲೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ. ಇನ್ ಕೇಸ್ ಅಬ್ದುಲ್ ರಜಾಕ್ ಅವರು ಈಗ ಅಷ್ಟೇ ಹೇಳಿದ್ರು ಕೈಗೆ ಗಾಯ ಆದ್ರೆ ಬರ್ಬೇಕಂತ. ಇನ್ ಕೇಸ್ ನಿಮ್ ಮೇಲೆ ಯಾರೋ ಹಲ್ಲೆ ಮಾಡಿದ್ರಪ್ಪ, ಆ ಸಂದರ್ಭದಲ್ಲಿ ನೀವು ಎಲ್ಲಿ ಹೋಗ್ತೀರಾ ಅಂತ? ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಅಥವಾ ಡೈರೆಕ್ಟ್ ಆಗಿ ಕೋರ್ಟಿಗೆ ಬರ್ತೀರಾ ಅಂತ? ನಿಕೇಶ್ ಯಾವುದೇ ಕಾರಣಕ್ಕೂ ಇದನ್ನ ಬೆಂಬಲಿಸ್ತಾ ಇಲ್ಲ, ಇದನ್ನ ಸಮರ್ಥನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವಾಗ ಇವ್ರ ಮೇಲೆ ಕೇಸ್ ಆಗಿದೆ, ಒಂದು ಇದಾಗಿದೆ ಅಂತ ಹೇಳ್ಬಿಟ್ಟು ಇವ್ರನ್ನ ಜೈಲಲ್ಲೇ ಸಾಕ್ಬಿಟ್ಬಿಡೋದಾ? ಬೇಲ್ ಮಾಡಿಸ್ಬಾರ್ದಾ? ಅಂದ್ರೆ ಇಂತಹ ಕೃತ್ಯ ತುಂಬಾ ಆಗಿದಲ್ಲ ಸರ್, ಈ ಸಮಾಜ ಎಷ್ಟಂತ ಸಹಿಸ್ಕೊಳ್ಬೇಕಂತ ತುಂಬಾ ಆಗಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಯಾವುದು ಮಂಗಳೂರು ಆಗಿರ್ಬೋದು. ಕೇವಲ ಈ ವಿಷಯ ಬಿಟ್ಟು ಬೇರೆದ್ರಲ್ಲಿ ಮುಸಲ್ಮಾನರು ಈ ತರ ವರ್ತಿಸಿದ್ದಾರೆ ಅಂತ ತೋರಿಸಿದ್ರೆ ನೀವು, ಅವಾಗ ನಾನು ಒಪ್ಕೊಳ್ತೀನಿ. ಯಾವ ವಿಚಾರ? ನಾನು ಹೇಳಕ್ಕೆ ಏನ್ ಇಷ್ಟಪಡ್ತಿದ್ದೀನಿ ನೋಡಿ, ಒಂದು ಬೆತ್ತಲೆ ಮೈ ಮೇಲೆ, ಅದು ರಾಜಕಾರಣಿಗಳ 3 ಚಿತ್ರಗಳನ್ನ ಹಾಕಿ ಒಂದು ಬೆತ್ತಲೆ ಮೈ ಮೇಲೆ ಅಲ್ಲಾ ದೇವರ ಹೆಸರನ್ನ ಬರೆದು ಬಿಟ್ಟು, ಮೊಹಮ್ಮದ್ ಪೈಗಂಬರ್ ಅವರು ಅವರು ನಮ್ಮ ಪ್ರಾಣನೇ ಅವರು. ನಾವು ಸಾಯುವಾಗ ಅವ್ರ ಹೆಸರು ನಮ್ಮ ಬಾಯಿ ಮೇಲೆ ಇರ್ಲಿ ಅಂತ ನಾವು ಜೀವನ ಪೂರ್ತಿ ದೇವರಲ್ಲಿ ಭಕ್ತಿ ಪ್ರಾರ್ಥನೆ ಮಾಡ್ಕೋತೀವಿ. ಅವರ ಹೆಸರನ್ನ ಅವರ ಕಾಲ್ ಮೇಲೆ, ರಾಜಕಾರಣಿಯ ಕಾಲ್ ಮೇಲೆ ಬರೆದು ಬಿಟ್ಟು ಪವಿತ್ರ ಕುರಾನಿನ ಬರಹಗಳನ್ನೆಲ್ಲ ಬೆತ್ತಲ ಮೈ ಮೇಲೆ ಬರೆದ್ರೆ ಯಾವ ಮುಸಲ್ಮಾನಂಗ್ ರೋಷ ಬರಲ್ಲ, ದ್ವೇಷ ಬರಲ್ಲ? ಅದೇ ಮುಸಲ್ಮಾನ ಈಗ ಹೊಡೆದ್ರು, ಓಕೆ, ಕೋರ್ಟು ಈಗ ಬಂಧಿಸಲ್ಪಟ್ಲಾಯ್ತು, ಈಗ ನೀವು ಕೂಡ ಜಾಮೀನು ಕೊಡೋಕ್ ಬಂದಿದ್ರಿ. ಕೋರ್ಟ್ ಅಂತ ತಕ್ಷಣ ಕಾನೂನು ವ್ಯವಸ್ಥೆ, ಸಂವಿಧಾನ ಗೊತ್ತಿರ್ಬೇಕಲ್ವಾ? ಈಗ ಸೈಬರ್ ಕ್ರೈಮ್ ಇದೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ, ಕಂಪ್ಲೇಂಟ್ ಕೊಟ್ಟಿದ್ರೆ ಆಗ್ತಾ ಇತ್ತು, ಸಾರ್ಟ್ ಔಟ್ ಮಾಡ್ತಾ ಇದ್ರು. ಅದನ್ನ ಮಾಡಿದೀವಿ, ಕಂಪ್ಲೇಂಟು ಕೊಟ್ಟಿದ್ದಾರೆ. ಆದ್ರೆ ಸುಮೋಟೋ ಕೇಸ್ ಮೇಲೆನೆ ಕೇಸ್ ನಡೀತಾ ಇದೆ. ಆ ಪೊಲೀಸ್ನವರು ಅದು ಏನಕ್ಕೆ ಮಾಡಿದಾರೋ ಅದು ದೇವ್ರಿಗೆ ಗೊತ್ತು. ಬಂದ್ಬಿಟ್ಟು ಅಲ್ಲಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ, ಆದ್ರೆ ಅವನ ಫೋನನ್ನ ಕಾನ್ಫಿಸ್ಕೇಟ್ ಮಾಡಿಲ್ಲ. ಮಹಾಜರ್ ಮಾಡುವಾಗ ಬೇಸಿಕ್ ಕಾಮನ್ ಸೆನ್ಸ್ ಅದು, ಯಾವ ಫೋನಿಂದ ಅಪ್ಲೋಡ್ ಆಯ್ತು, ಈ ಫೋನಿಂದ ಆ ಫೋನ್ನ ಸೀಸ್ ಮಾಡಬೇಕಾಗಿತ್ತು. ಅದು ಯಾಕೆ ಮಾಡಿದಾರೋ ಹಂಗೆ. ಮತ್ತೆ ಈ ಕಡೆ ಒಂದು 15 ಅರೆಸ್ಟ್ ಆಗಿದೆ ನಮ್ದು. ಒಂದು 2 ಜನ ಚಿಕ್ಕ ಮಕ್ಳು ಇರ್ತಾರೆ, ಜುವನೈಲ್ಸು, ಅವರ ಅಪ್ಲಿಕೇಶನ್ ಸಲ್ಲಿಸಿದೀವಿ. ಇವಾಗ PP ಅಬ್ಜೆಕ್ಷನ್ ಅವ್ರು ಹಾಕಿದ್ರೆ ನಾಳೆ ಹಾಕಬಹುದು ಅವರು. ಅದ್ರ ನಂತರ ಏನಾಗುತ್ತೋ ಅವ್ರಿಗೆ ಒಂದು ಬೀಳಿಸೋ ಪ್ರಯತ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವೆಲ್ಲ ಸೇರಿ. ಸರ್, ಈಗ ಸಾರ್ವಜನಿಕರು ಇರ್ಬೋದು ಅಥವಾ ಬಿಜೆಪಿ ನಾಯಕರು ಕೇಳ್ತಾ ಇರುವಂತದ್ದು, ಇದು ಒಳ ಸಂಚು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಕಲ್ಲೆಲ್ಲಿಂದ ಸಿಕ್ತು? ಮುಂಚೆನೆ ಸಂಚು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರು. ಯಾಕಂತ ಹೇಳಿದ್ರೆ ಈಗ ಈಗ ನೀವು ಬಂದಿದ್ದು ಹಾಗೆ ಇದೆ, ಮುಂದೆ ಹೋಗಿ ಕಲ್ಲು ಹೊಡಿ, ನಾನ್ ಬರ್ತೀನಿ, ಜಾಮೀನ್ ತಗೊಂಡ್ ಬರೋಣ ಅಂತ. ಅಬ್ದುಲ್ ರಜಾಕ್ ಮಾಡಿದ್ದು ಹಾಗೇನಾ? ತಾವು ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದೆ ಒಂದ್ ಸ್ವಲ್ಪ ಪ್ಯಾನ್ ಮಾಡಿದ್ರೆ ಕ್ಯಾಮ್ರಾ ನೋಡ್ಬೋದು, ಅಲ್ಲಿ ಹಳ್ಳ ಮಾಡಿದ್ದಾರೆ, ಅಗ್ದಿದ್ದಾರೆ ರೋಡನ್ನ. ರೋಡು ಹೊಸದಾಗ ಹಾಕಕ್ಕೆ ಹಳ್ಳ ಮಾಡಿ ಅಗ್ದಿದ್ದಾರೆ. ಇವಾಗ ಅಲ್ಲಿ ಕಲ್ಲೇ ಸಿಗೋದು, ಮತ್ತೆ ಇನ್ನೇನು ಚಾಕ್ಲೇಟ್ ಸಿಗುತ್ತಾ? ಅಪ್ಪ ಒಬ್ಬ ದ್ವೇಷದಲ್ಲಿ ಬಂದವನೇ, ಅವನು ಪೊಲೀಸ್ ಸ್ಟೇಷನ್ ಮುಂದೆ ಅವನು ಮಾಪ್ ಸೇರಿದೆ. ನಾನು ಹೇಳ್ದಿದ್ದಲ್ಲ, ಒಂದು ಘಟನೆ ನಡೆದಿದೆ, ಅದಕ್ಕೆ ಏನ್ ಮಾಡ್ಬೇಕು ಮಾಡ್ತಿದೀವಿ. ಹೊರಗ್ ಬಿಟ್ಕೊಂಡು ಹಂಗೆ ಸುಮ್ನೆ ಇರ್ತೀರಾ ಅಥವಾ ಅವ್ರ ಬಗ್ಗೆ ಏನಾದ್ರು ಮತ್ತೆ ಏನಾದ್ರು ಕನಿಕರ, ಮತ್ತೆ ಇನ್ನೊಂದು ಸ್ಟೇಷನಿಗೂ ಇನ್ನೊಂದು ಯಾರದೋ ಪೊಲೀಸ್ ಮೇಲೆ ಹಲ್ಲೆ ಮಾಡ್ಕೊಂಡು ಮತ್ತೆ ನೀವು ಜಾಮೀನು? ಬೇಡಪ್ಪ, ಅಬ್ದುಲ್ ರಜಾಕ್ ಇದ್ದಾರೆ, ಬರ್ತಾರೆ, ನಮ್ಮನ್ನ ಬಿಡಿಸ್ಕೊಂಡು ಹೋಗ್ತಾರೆ. ನಿಕೇಶ್, ಈ ದೇಶದಲ್ಲಿ ಒಂದು ಮಸೀದಿ ಧ್ವಂಸ ಆಯ್ತು, ಹೊರ ದೇಶದಿಂದ ಯಾರು ಈ ದೇಶಕ್ಕೆ ಮಾತಾಡಕ್ ಹೋಗಿಲ್ಲ. 2007ರಲ್ಲಿ ಮುಸಲ್ಮಾನರ ಮಧ್ಯ ರಸ್ತೆಯಲ್ಲಿ ಕೊಲ್ಲಲಾಯ್ತು, ಗರ್ಭಿಣಿ ಮಹಿಳೆಯನ್ನ ಕೊಲ್ಲಲಾಯ್ತು. ಯಾವ ಹೊರ ದೇಶವೂ ತಲೆ ಕೆಡಿಸ್ಕೊಂಡಿಲ್ಲ, ಮಾತಾಡಕ್ ಬಂದಿಲ್ಲ. ಪ್ರವಾದಿಯವರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ಒಬ್ಬ BJP ವಕ್ತಾರೆ ನೂಪುರ್ ಶರ್ಮಾ ಹೇಳಿದಿಕ್ಕೆ 49 ಮುಸ್ಲಿಂ ದೇಶಗಳು ತಮ್ಮ ಅಂಬಾಸಡರ್ಸ್ನ, ಆನ್ವಾಯ್ಗಳನ್ನ ವಾಪಸ್ ಕರ್ಕೊಂಡ್ರು. ಅದ್ ಯಾಕೆ ಅಂತ ಹೇಳಿದ್ರೆ, ನೀವು ಏನೇ ಮಾಡ್ಕೊಳ್ಳಿ ದೇಶದಲ್ಲಿ, ಇದು ನಿಮ್ಮ ಇಂಟರ್ನಲ್ ಅಫೇರ್ ಅಂತ ಬಿಟ್ಬಿಟ್ರು ಎಲ್ಲ ಹೊರ ದೇಶದವರು. ಈ ಒಂದು ವಿಷಯ ಬಂದಾಗ ನಮಗೆ ಇಂಡಿಯಾ ಜೊತೆ ಕನೆಕ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ತಮ್ಮ ಅಂಬಾಸಡರ್ಸ್ನ, ಆನ್ವಾಯ್ಗಳನ್ನ ವಾಪಸ್ ಕರೆಸ್ಕೊಂಡ್ರು. ಯಾಕೆ ಹೇಳಿ? ಪ್ರವಾದಿಯ ಹೆಸರು ಬಂದ್ರೆ ಅದರಲ್ಲಿ ನೋ ಕಾಂಪ್ರಮೈಸ್, ಅದರಲ್ಲಿ ಆಬ್ಸಲ್ಯೂಟ್ಲಿ ನೋ ಕಾಂಪ್ರಮೈಸ್, ಝೀರೋ ಟಾಲರೆನ್ಸ್. 3 ಕೃತ್ಯಗಳು ನೀವು ಹೇಳ್ತಿದ್ರಲ್ಲ,
ಓಲ್ಡ್ ಹುಬ್ಳಿ ಆಗಿರಲಿ, ಡಿಜಹಳ್ಳಿ, ಕೆಜಹಳ್ಳಿ ಆಗಿರಲಿ, ಇವಾಗ ಉದಯಗಿರಿ ಆಗಿರಲಿ, ಮೂರಲ್ಲೂ ಪ್ರವಾದಿಯವರ ಹೆಸರು ತಗೊಂಡು ಅವರ ಹೆಸರಿಗೆ ಒಂದು ಅವಮಾನ ತರ ಕಿಟ್ ಮಾಡಿದ್ರೆ ಅದರಲ್ಲಿ ಮುಸಲ್ಮಾನ ಸಹಿಸ್ಕೊಳ್ಳಲ್ಲ. ಈಗ ನೀವು ಸಪೋರ್ಟ್ ಮಾಡ್ತಾ ಇರುವಂತ ನಿಮ್ದೇ ಸರ್ಕಾರ ಇದ್ದಂಗಿದೆ, ಆದ್ರೂ ಕೂಡ ಕಾನೂನು ವ್ಯವಸ್ಥೆ ಎಷ್ಟೊಂದು ಹದಗೆಡ್ಕೊಂಡು ಹೋಗ್ತಾ ಇದೆ. ಪ್ರತಿ ಟೈಮಲ್ಲಿ ಹೀಗೇನಾ ಅಂತ. ಕುಮಾರಣ್ಣನ ಸರ್ಕಾರನೂ ನಮ್ಮ ಸರ್ಕಾರನೇ, ಬೊಮ್ಮಾಯಿ ಸರ್ಕಾರನೂ ನಮ್ಮ ಸರ್ಕಾರನೇ, ಇವಾಗ ಸಿದ್ದರಾಮಯ್ಯ ಅವ್ರ ಸರ್ಕಾರನೂ ನಮ್ಮ ಸರ್ಕಾರನೇ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಇಟ್ಕೊಳ್ತೀವಿ ನಾವು. ಆದ್ರೆ ಬಿಜೆಪಿನವ್ರು ನಡ್ಸ್ಕೊಂಡಂಗೆ ನಾವು ನಡ್ಸ್ಕೊಳ್ತಾ ಇಲ್ವಲ್ಲ, ಡಬಲ್ ಸ್ಟ್ಯಾಂಡರ್ಡ್ ಇಲ್ವಲ್ಲ. ಇವಾಗ ಮೊನ್ನೆ ಅಷ್ಟೇ ನಿಂತ್ಕೊಂಡು ಪ್ರತಾಪ್ ಸಿಂಹ ಅಷ್ಟೊಂದು ಮಾತನ್ನು ಹೇಳಿದ್ರು. ಏನು ಆ ಮಾತಲ್ಲಿ ಅರ್ಥ ಇದೆಯಾ? ಬರೀ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಯಾರನ್ನ ಬೇಕು ಏನು ಬೇಕು ಮಾತಾಡ್ಬಿಡ್ಬೋದಾ? ನಾನು ಇವತ್ತು ಪ್ರಶ್ನೆ ಮಾಡ್ತೀನಿ, ಈ ಮಕ್ಕಳ ಮೇಲೆ ಆಗಿರೋ ಕೇಸು, ಈ ಮೌಲಾನ ಮೇಲೆ ಆಗಿರೋ ಕೇಸು, ಅದೇ ಕೇಸ್ ಪ್ರತಾಪ್ ಸಿಂಹ ಮೇಲೆ ಆಗಿಲ್ವಾ? ಒಂದ್ಸಲ ಆಗಿದ್ಯಾ? ಪೊಲೀಸ್ನವ್ರ ಮೇಲೆ ಪ್ರತಾಪ್ ಸಿಂಹ ಹಲ್ಲೆ ಮಾಡಿಲ್ವಾ? ಬ್ಯಾರಿಕೇಡ್ ನ ಓಡ್ಕೊಂಡು ಮಹಿಳಾ ಪೊಲೀಸ್ ಮೇಲೆ ಮೇಲೇನೆ ಗಾಡಿ ಓಡಿಸ್ಕೊಂಡು ಹೋದಂಗೆ ಓಡಿಲ್ವಾ? ಕೇಸಸ್ ಆಗಿಲ್ವಾ? ಅಲ್ಲ, ಅದು ಅವ್ರ ಮೇಲೆ ಕೇಸ್ ಆಯ್ತು. ಈಗ ಪ್ರತಾಪ್ ಸಿಂಹ ಕಡೆಯವರು ಪೊಲೀಸ್ ಸ್ಟೇಷನ್ ನಿಮ್ಮಂದು ಹೊಡೆದಾಕಿದ್ರೆ ಬೆಂಕಿ ಹಾಕೋದು ಅದೆಲ್ಲ ಮಾಡಿದ್ರ? ಕಾನೂನು ಸುವ್ಯವಸ್ಥೆ ಹದಗೆಡ್ತಾ? ಸ್ವತಃ ತಾನು ಅದೇ ತಪ್ಪು ಮಾಡ್ಕೊಂಡು ಯಾವ ನೈತಿಕತೆಯಿಂದ ಇವತ್ತು ಮಾತಾಡ್ತಾರ್ರಿ? ಸಾಹೇಬ್ರಿಗೆ ನಾವೇನ್ ದೇಶ ಬರ್ಕೊಟ್ಬಿಡೋಣ? ಅಲ್ಲಿ ನಾವು 1947ರಲ್ಲಿ ಧರ್ಮದ ಆಧಾರ ಮೇಲೆ ನಾವು ಬರ್ಕೊಟ್ವಿ. ಯಾರು ನಿನ್ನ ಅಪ್ಪಂದ ದೇಶ? ನೀನ ಬರ್ಕೊಟ್ಟೆ? ಯಾರಿಗಿದು ಪ್ರತಾಪ್ ಸಿಂಹ ಅವ್ರು ಹೇಳ್ತಾ ಇರೋದು? ನಿಮ್ಮನ್ಗೆ ಕೇಳ್ತಿರೋದು. ನಿಮ್ ತಾತ ಮುತ್ತಾತಿಂದಿರು ಹೇಡಿಗಳ ತರ ಹೋಗ್ಬಿಟ್ಟು ಕುಯ್ನಿಗೆ ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಪತ್ರ ಬರ್ದವ್ರು, ಅವರ ಚೇಲ ನೀನು. ಇವತ್ತು ನಿಂತ್ಕೊಂಡು ಮುಸಲ್ಮಾನರಿಗೆ ಕೆಣಕೋ ತರ ಮಾತಾಡ್ತೀಯ. ಗುಜರಾತ್ನಲ್ಲಿ 2000 ಪಾಠ ಕಲ್ಸಿದೀವಿ ಅಂತ್ಯ. ಇದು ದ್ವೇಷದ ರಾಜಕಾರಣ ಅಲ್ವಾ? ಅಂದ್ರೆ ಈಗ ನೀವು ಕಲ್ಲೊಡ್ದವರೆಲ್ಲ ಅಮಾಯಕರು. ಕಲ್ಲು ಹೊಡೆದಿದ್ ವಿಷಯ ಬೇರೆ, ಪ್ರತಾಪ್ ಸಿಂಹ ಮಾತಾಡಿರೋದು ಬೇರೆ. ಪ್ರತಾಪ್ ಸಿಂಹ ಇವತ್ತು ಮಾತಾಡಿರೋ ಸ್ವತಃ ಇವ್ರ ಮೇಲೆ, ಇವತ್ತು ಈ ಮಕ್ಕಳ ಮೇಲೆ ಏನ್ ಕೇಸಸ್ ಇದೆಯೋ ಅದೇ ಕೇಸಸ್ ಈ ಮಕ್ಕಳ ಮೇಲೆ ಇದೆಲ್ಲ, ಅದೇ ಕೇಸಸ್ ಪ್ರತಾಪ್ ಸಿಂಹ ಮೇಲೆ ಒಂದ್ಸಲ ಅಲ್ಲ 5 ಸಲ ಇದೆ. ಒಂದು ಜರ್ನಲಿಸ್ಟ್ ವಿರುದ್ಧ ಜರ್ನಲಿಸ್ಟ್ ಮೇಲೆ ಹಲ್ಲೆ ಮಾಡಿದಕ್ಕೆ ಅದು ಒಂದು ಕೇಸ್ ಇದೆ. ನಾನು ಇವತ್ತು ಕೇಳ್ತಿರೋದು, ನಿಮಗ್ ನಾವು ಬರ್ಕೊಟ್ಬಿಟ್ವಿ. ಅರೆ ಮಹಾತ್ಮ ಗಾಂಧಿ ಕರೆದ ಸ್ವಾತಂತ್ರ್ಯ ಹೋರಾಟದ ಕರೆಗೆ ಬಹಿಷ್ಕಾರ ಮಾಡಿದಷ್ಟೇ ಅಲ್ಲ, ಹಿಂದೆಯಿಂದ ಹೋಗಿ ಬ್ರಿಟಿಷರಿಗೆ ಇವರೆಲ್ಲ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗುಟ್ಟಾಗಿ ಬ್ರಿಟಿಷರನ್ನ ಸಪೋರ್ಟ್ ಮಾಡಿದವ್ರನ್ನ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಯ್ತು. ಓಕೆ, ಉದಯಗಿರಿ ಆಯ್ತು. ರಾಷ್ಟ್ರೀಯತೆ ಮುಸಲ್ಮಾನರಿಗೆ ಪ್ರತಾಪ್ ಸಿಂಹ ಅವ್ರ ಹತ್ರ ನಾನು ಪ್ರಶ್ನೆ ಮಾಡ್ತೀರಿ. ಈಗ ಅಬ್ದುಲ್ ರಜಾಕ್ ಅವ್ರು ಹೀಗೆ ಹೇಳ್ತಾ ಇದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಪ್ರತಾಪ್ ಸಿಂಹ ಅವರಿಗೆ. ಬಟ್ ಈಗ ಉದಯಗಿರಿ ಕಲ್ಲು ಹೊಡೆದ ವಿಚಾರದ ಬಗ್ಗೆ ಮಾತಾಡಿ. ಈಗ ಸುಮ್ನೆ ಅವ್ರಿಗೆ ಅಮಾಯಕರ ಅಂತ ಹೇಳ್ಕೊಂಡು ಮತ್ತೊಂದು ಇಂಥದೇ ಘಟನೆ ಆದ್ರೆ ಏನ್ ಕತೆ ಅಂತ ನೋಡಿ. ನಾನು ಹೇಳ್ತೀನಿ, ಒಂದು ಘಟನೆ ಆಗಿದೆ. ನಾನು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಗಾಯ ಆಗ್ಬಿಟ್ರೆ ಆ ಅಂಗವನ್ನ ನೀವು ಕಟ್ ಮಾಡಿ ಬಿಸಾಕಲ್ಲ. ಅದು ನಮ್ಮ ಧರ್ಮದ ಒಂದು ಅಂಗನೇ. ಇವರೆಲ್ಲ ನಮ್ಮ ಧರ್ಮಕ್ಕೆ. ಅಲ್ಲ, ನೀವೊಬ್ರು ಮುಸ್ಲಿಂ ಮುಖಂಡರಾಗಿ ಅವ್ರಿಗೆ ಬುದ್ಧಿ ಹೇಳ್ಬೇಕಲ್ವಾ? ಈಗ ನೆಕ್ಸ್ಟ್ ನೀವು ಇದೇ ಮಾಡ್ತೀರಾ, ಅಥವಾ ನಿನ್ ಕೇಸ್ ಏನಾದ್ರೂ ಕಲ್ಲು ಹೊಡೆದು ಮತ್ತೊಂದು ಮಗದೊಂದು ಅಥವಾ ನಿಮ್ ಮೇಲೆ ಅಟ್ಯಾಕ್ ಆದ್ರೆ ಪೊಲೀಸರಿಗೆ ಹೇಳ್ತೀರಾ ಅಥವಾ ಡೈರೆಕ್ಟ್ ಕಂಪ್ಲೇಂಟ್ ಎಲ್ಲಿ ಕೊಡ್ತೀರಾ? ಈಗ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಕ್ ಹೋದ್ರೆ ನಾಳೆ ಅಬ್ದುಲ್ ರಜಾಕ್ ಅವ್ರಿಗೆ ಯಾರೋ ಬಂದು ಹೊಡಿತಾನೆ, ಕಲ್ ಬಿಸಾಕ್ತಾನೆ, ನೀವ್ ಎಲ್ಲಿ ಹೋಗ್ತೀರಾ? ಪೊಲೀಸ್ನವ್ರ ಹತ್ರನೇ ಹೋಗೋದಲ್ವಾ? ಬೇಲ್ ಆಗಿದ ತಕ್ಷಣ ಫಸ್ಟ್ ಅವ್ರಿಗೆ ಕರ್ಕೊಂಡು ಸ್ನಾನ ಮಾಡಿಸಿ ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅಲೈ ಅವರ ದರ್ಬಾರ್ಗೆ ಕರ್ಕೊಂಡು ಹೋಗಿ ಸರಿಯಾಗಿ ಪಾಠ ಹೇಳ್ಬಿಟ್ಟು ಅದಾದ್ಮೇಲೆ ಅವ್ರ ಮನೆಗಳಿಗೆ ಅವ್ರು ತಲುಪ್ತಾರೆ. ಈಗ ಟೋಟಲ್ ಎಷ್ಟು ಜನರಿಗೆ ಈಗ ಬೇಲ್ ಕೊಡ್ಸ್ತಾ ಇದ್ರ? 15 ಜನ ಅಡಲ್ಟ್ಸು ಅರೆಸ್ಟ್ ಆಗಿದ್ದಾರೆ. ನಿನ್ನೆ ಅಷ್ಟೇ ಒಂದು ಮೌಲಾನಾನು ಅರೆಸ್ಟ್ ಆಗಿದ್ದಾರೆ. ಮೌಲಾನಾದು FIR ಕಾಪಿಗೆ ಇವಾಗ ನಮಗೆ ಒಂದು ಸರ್ಟಿಫೈಡ್ ಕಾಪಿ ಬೇಕಾಗಿತ್ತು, ಅದು ಅಪ್ಲೈ ಮಾಡಿದ್ವಿ. ಮಿಕ್ಕಿದವ್ರು ಎಲ್ಲರದು ನಾವು ಅಪ್ಲಿಕೇಶನ್ ಹಾಕಿದ್ವಿ. 2 ಜನ ಜುವೆನೈಲ್ಸ್ ಇದ್ದಾರೆ, ಮಕ್ಕಳಿದ್ದಾರೆ. ಅವ್ರಿಗೆ ನಾವು ಅಪ್ಲಿಕೇಶನ್ ಹಾಕಿ ಕೇಸನ್ನ ಅಡ್ವಾನ್ಸ್ ಮಾಡಿದ್ದೀವಿ. ಅದು ಇವತ್ತು ಹಿಯರಿಂಗ್ ಆಗಿದೆ. ನಾಳೆ PP ಅಬ್ಜೆಕ್ಷನ್ ಬರಬಹುದು. ಬಹುಶಃ ನಮ್ಮಿಂದ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದು ಮಾಡಕ್ಕೆ. ಬಾಂಡ್ ಏನಾದ್ರು ಸಲ್ಲಿಸಿ? ಅದೆಲ್ಲ ಇನ್ನು ಎದಕ್ ಬಂದಿಲ್ಲ. ಇನ್ನು ಫಸ್ಟ್ ಇದು ಪ್ರೈಮರಿ. ಮೌಲ್ಯವರಿಗೂ ನೀವೇ ಕೊಡ್ತೀರಾ ಹೇಗೆ? ಹೌದು, ಇವಾಗ 15 ಜನ ಇದಾರೆ ಅಂತ ಹೇಳಿದ್ರೆ ನಮ್ಮವ್ರು ಅಂತ ಹೇಳಿದ್ರೆ ಈಗ ಒಂದ್ ಧರ್ಮದ ಬಗ್ಗೆ ಗೊತ್ತಿರತ್ತೆ, ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರಚೋದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಈ ಕೃತ್ಯವನ್ನ ಪೋಸ್ಟರ್ ಅನ್ನ ಯಾವನ್ ಎಡಿಟ್ ಮಾಡ್ದ ಅದನ್ನ ನೀವು ಪತ್ತೆ ಹಚ್ಚಿರಿ ಅಂತ ಹೇಳ್ಬಿಟ್ಟು ಸೀಮಾ ಮೇಡಮ್ ಭೇಟಿ ಮಾಡಕ್ಕೆ ಇಲ್ಲಿಂದ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಪ್ರತಾಪ್ ಸಿಂಹನ್ ವಿರುದ್ಧ ಒಂದು ಕಂಪ್ಲೇಂಟು ಕೊಡಕ್ ಹೋಗ್ತಾ ಇದ್ದೀನಿ. ಈಗ ಮೌಲ್ಯವರು ಪ್ರಚೋದನೆ ಮಾಡಿ ಸರಿ ಅನ್ಸುತ್ತಾ ನಿಮ್ಗೆ? ಅವರೊಂದು ಉನ್ನತ ಮಟ್ಟದಲ್ಲಿರೋರು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಬೇಕು, ಈ ತರ ಮಾಡಬಾರ್ದು ಅಂತ ಹೇಳ್ಬೇಕು, ಅಥವಾ ಒಂದ್ ಸಂದೇಶ ರವಾನೆ ಮಾಡ್ಬೇಕು. ಅದ್ ಬಿಟ್ಕೊಂಡು ಹೊಡೀರಿ, ಕಲ್ ಬಿಸಾಕ್ರಿ, ಕಾನೂನು ಸುವ್ಯವಸ್ಥೆ ಏನೋ ಬೆಲೆ ಅಂದ್ರೆ ನೀವು ಅಂಬೇಡ್ಕರ್ ಸಂವಿಧಾನ ನಂಬಲ್ವಾ? ಹಾಗಾದ್ರೆ ಯಾವ ಸಂವಿಧಾನ ನಿಮ್ಗೆ? ಯಾರೇ ಆಗಿರ್ಲಿ ಪೊಲೀಸನ್ನ ಗೌರವ ಕೊಡ್ಲೇಬೇಕು.
ಪೊಲೀಸರು ಅಂತ ಹೇಳಿದ್ರೆ ಯಾವಾಗ ಕೊಡ್ತೀರಾ ಸರ್? ಡಿಜೆ ಹಳ್ಳಿ ಆಯ್ತು, ಮಂಗಳೂರು ಆಯ್ತು, ಹುಬ್ಳಿ ಆಯ್ತು, ನಾನ್ ಈ ಹೇಳ್ದಂಗೆ ಮೈಸೂರು ಸಾಂಸ್ಕೃತಿಕ ನಗರಿನ ಸಾಂಸ್ಕೃತಿಕತೆ ಗೆಲ್ ಹೋಯ್ತು ಅಂತ. ಇದೇ ಪ್ರಶ್ನೆ ಹೋಗ್ಬಿಟ್ಟು ಪ್ರತಾಪ್ ಸಿಂಹನ್ನ ಕೇಳಬೇಕು. 5-5 ಸಲ ನೀನು ಈ ತರ ತಪ್ಪು ಮಾಡಿದ್ಯಲ್ಲಪ್ಪ, ನಿನ್ನಲ್ಲಿ ಪೊಲೀಸರಿಗೆ ಗೌರವ ಇದೆಯಾ? ಇವತ್ತು ಧೈರ್ಯದಿಂದ ಅಷ್ಟು ಇದರಿಂದ ನೀನು ಪ್ರಶ್ನೆ ಮಾಡ್ತಿದ್ಯಲ್ಲ, ಇವ್ರಿಗೆ ಪೊಲೀಸ್ನವರ ಗೌರವ ಇದೆಯಾ? ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸೇಮ್ ಸೆಕ್ಷನ್ಸು, ಕ್ರಿಯೇಟಿಂಗ್ ಎನ್ಮಿಟಿ ಬಿಟ್ವೀನ್ ಗ್ರೂಪ್ಸ್, ಬ್ರೀಚಿಂಗ್ ದ ಪೊಲೀಸ್ ಸೆಕ್ಯೂರಿಟಿ, ಪೊಲೀಸ್ನವ್ರನ್ನ ಅವ್ರು ಕೆಲಸ ಮಾಡಕ್ಕೆ ಬಿಡಲಿಲ್ಲ, ಇದೆಲ್ಲ ಸೇಮ್ IPC ಸೆಕ್ಷನ್ಸ್ ಅಲ್ಲಿ, BNS ಸೆಕ್ಷನ್ಸ್ ಇಲ್ಲಿ. ಅದರಲ್ಲಿ ಏನು ತಪ್ಪಿಲ್ಲ. ಈ ಪ್ರಶ್ನೆ ಅವರನ್ನು ಕೇಳಬೇಕು. ಇಲ್ಲಿ ಒಂದು ವೇಳೆ ನಾನು ಹೇಳ್ತಿರೋದು, ಪ್ರವಾದಿಯವರ ಹೆಸರು ಬಂತು ಅಂತ 3 ಕೃತ್ಯಗಳು, ಅಲ್ಲಿ ಸುಮ್ಮನೆ ರೋಡ್ ಮೇಲೆ ಹೋಗ್ತಿದ್ರೆ ಪೊಲೀಸ್ನವ್ರು ಕೈ ತೋರಿಸಿದ್ರೆ, ಗಾಡಿ ನಿಲ್ಸಿದ್ರೆ ಅವ್ರ ಮೇಲೇನೆ ಗಾಡಿ ಓಡಿಸ್ಕೊಂಡು ಬ್ಯಾರಿಕೇಡ್ನ ಒತ್ಕೊಂಡು ನೋಡಿಲ್ವಾ? ಓಕೆ, ಈಗ ಫೈನಲಿ ಈಗ AI ತಂತ್ರಜ್ಞಾನ ಬೆಳ್ಕೊಂಡು ಬಂದಿದೆ. ಸುಮ್ಮನೆ ಒಂದ್ಸತಿ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೋದ್ರೆ ಹಿಂದೂ ದೇವತೆಗಳ ಬಗ್ಗೆ ಇರ್ಬೋದು, ಸ್ವಲ್ಪ ಏನು ಕಮೆಂಟ್ ಬರಲ್ಲ, ಸಿಕ್ಕಾಪಟ್ಟೆ ಮಾಡ್ತಾರೆ. ಈಗ ಎಲ್ಲರೂ ಹಿಂದೂ ನಾಗರಿಕರು ಅದೇ ತರ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಹಾಗಾದ್ರೆ ಅಂತ ಸಮಾಜ? ಏನಾಗುತ್ತೆ? ನನ್ನ ಮನಸ್ಸಿಗೆ ನೋವಾಗೋದು ಏನು ಅಂತ ಹೇಳಿದ್ರೆ, ಒಂದು ಕಡೆ ಕಸ ಯಾರಾದರೂ ಹಾಕ್ತಿದ್ರೆ ಅಲ್ಲಿ ದೇವರ ಚಿತ್ರಗಳನ್ನು ಹಾಕ್ತೀರಿ ನೀವು, ಇಲ್ಲಿ ಕಸ ಹಾಕಬೇಡಿ ಅಂತ. ಅದು ನನಗೆ ಹೊಟ್ಟೆ ಉರಿಯುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಈ ಸಹಿಷ್ಣುತೆ, ತಾಳ್ಮೆ ನಿಮ್ಮಲ್ಲಿ ಇರ್ಬೋದು. ಮುಸಲ್ಮಾನರಲ್ಲಿ ಪವಿತ್ರ ಪ್ರವಾದಿಯವರ ಹೆಸರು ಬಂದಾಗ ನಮ್ಮಲ್ಲಿ ಆ ತಾಳ್ಮೆ ಇಲ್ಲ. ಕೈ ಮುಚ್ಚಿ ಕ್ಷಮೆ ಕೇಳ್ತೀನಿ. ಇನ್ನೊಂದು ರಜಕ್ ಅವರೇ, ಬಹಳ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳಿದ್ರೆ, KN ರಾಜಣ್ಣ ಅವ್ರು ಹೇಳ್ತಾ ಇರುವಂತದ್ದು, ಮುಸ್ಲಿಂ ಮೆಜಾರಿಟಿ ಇರುವಂತ ಸ್ಟೇಷನ್ ಅಲ್ಲಿ ಇನ್ ಕೇಸ್ ಒಬ್ಬ ಮುಸ್ಲಿಂ ತಗೊಂಡು ಒಂದು ಹಾಕಿದ್ರೆ ಕಲ್ಲು ಹೊಡಿತಾರೆ ಅಂತ ಹೇಳಿದ್ರೆ, ಹಿಂದೂಗಳು ಇರುವಂತ ಪ್ಲೇಸ್ ಅಲ್ಲಿ ಎಷ್ಟು ಸ್ಟೇಷನ್ ಇದೆ, ಎಷ್ಟೊಂದು ಹಾಕಿದ್ರೆ ಇನ್ನು ಹೇಗಾಗ್ಬೇಕಂತ ಸಮಾಜ? ಎಲ್ಲರೂ ಕಲ್ಲು ಹೊಡ್ಕೊಂಡು ಕೂತ್ಕೊಂಡು ಬೆಂಕಿ ಹಿಡ್ಕೋಕ್ ಇಡೀ ರಾಷ್ಟ್ರದಲ್ಲಿ ಯಾವ ಏರಿಯಾವು ಮುಸ್ಲಿಂ ಮೆಜಾರಿಟಿ, ಹಿಂದೂ ಮೆಜಾರಿಟಿ ಅನ್ನೋದು ಬರಲ್ಲ. ಪೊಲೀಸ್ನವರ ಸಿಸ್ಟಮ್ ಏನಿರುತ್ತೆ ಅಂತ ಹೇಳಿದ್ರೆ, ಅವರು ಮಾರ್ಕಿಂಗ್ ಮಾಡ್ಕೊಳ್ತಾರೆ, ಸೆನ್ಸಿಟಿವ್ ಏರಿಯಾ, ಹೈ ಸೆನ್ಸಿಟಿವ್ ಏರಿಯಾ ಅಂತ ಹೇಳ್ಬಿಟ್ಟು ಅವರ ಒಂದು ಕೋಡ್ ಇದೆ. ಆ ಕೋಡಿನ ಪ್ರಕಾರ ಅವ್ರು ನಡ್ಕೋತಾರೆ. ಒಂದು ಏರಿಯಾ ಸೆನ್ಸಿಟಿವ್ ಇರುತ್ತೆ, ಒಂದು ಏರಿಯಾ ಕಾಮ್ ಆಗಿರುತ್ತೆ, ಒಂದು ಏರಿಯಾಗೆ ಪೊಲೀಸ್ನವ್ರು ಬೀಟಿಗೆ ಹೋಗೋದೇ ಬೇಕಾಗಿರಲ್ಲ, ಒಂದು ಏರಿಯಾಗೆ ನೀವು ಬೇಟ್ ಹಾಕ್ಕೊಂಡು ಅಲ್ಲೇ ಚೇರ್ ಹಾಕ್ಕೊಂಡು ಕೂತ್ಕೋಬೇಕಾಗುತ್ತೆ. ಆ ಥರ ಅವರ ಒಂದು ಸಿಸ್ಟಮ್ ಇದೆ ಪೊಲೀಸ್ ಕೆಲಸ ಮಾಡೋದು. ಮುಸ್ಲಿಂ ಮೆಜಾರಿಟಿ ಏರಿಯಾ, ಹಿಂದೂ ಮೆಜಾರಿಟಿ ಏರಿಯಾ ಅದು ತಲೆ ಕೆಡಿಸ್ಕೊಬಾರ್ದು ನಾವು. ಅದು ಆ್ಯಕ್ಚುಲಿ ಸೆಕ್ಯುಲರ್ ದೇಶದಲ್ಲಿ ಮಾತಾಡಬಾರ್ದು ಆ ಥರ. ಓಕೆ, ಈಗ ಫೈನಲಿ ಏನು ಹೇಳ್ತೀರಾ? ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಥರ ಒಂದು ಕೆಣಕೋ ಕೆಲಸ ಯಾರೂ ಮಾಡೋಕ್ಕೆ ಹೋಗಬಾರ್ದು. ಈ ಪ್ರತಾಪ್ ಸಿಂಹ ಮಾಡಿದ ಮಾತುಗಳನ್ನೆಲ್ಲ ನಾನು ಖಂಡಿಸ್ತೀನಿ. ಇದು ಸರಾಸರಿ ತಪ್ಪು. ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಿಷ್ಕಾರ ಮಾಡಿದವರು ಇವತ್ತು ಬಂದುಬಿಟ್ಟು ದೇಶಭಕ್ತಿಯ ಪಾಠಗಳನ್ನ ಮುಸಲ್ಮಾನರಿಗೆ ಕೊಡಿದ್ರೆ, ಮುಸಲ್ಮಾನರ ಕೊಡುಗೆ ಏನು ಅನ್ನೋದನ್ನು ಅವ್ರು ಓದಬೇಕು ಇತಿಹಾಸ. ಇವತ್ತು ನೀವು ತಿರ್ಚಿ ಚಲನಚಿತ್ರಗಳಲ್ಲಿ ಬಂದಂಗೆ ಇದೇ ಇತಿಹಾಸ ಅಂತ ನೋಡಿಕೊಂಡ್ರೆ ಅದು ಸತ್ಯವಾದ ಇತಿಹಾಸ ಅಲ್ಲ. ಈಗ ಫೈನಲಿ ಒಳಗಡೆ ಒಂದಿಷ್ಟು ಜನ ಚೈಲ್ಡು, ಒಂದಿಷ್ಟು ಜನ ಮೆಚ್ಯೂರು, ಅವ್ರಿಗೀಗ ನೀವು ಬುದ್ಧಿ ಹೇಳ್ತೀರಾ? ಕರ್ಕೊಂಡೋಗಿ ಅವ್ರನ್ನ ಸಾಮಾನ್ಯ ಸಿಕ್ಕಿದ ನಂತರ ಸ್ನಾನ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕಿಸ್ಕೊಂಡು ಡೈರೆಕ್ಟ್ ಹಜರತ್ ಶಹೀದ್ ಟಿಪ್ಪು ಸುಲ್ತಾನ್ ರೆಹಮತುಲ್ಲಾ ಎಲೆ ಅವರ ದರ್ಬಾರಕ್ಕೆ ಕರ್ಕೊಂಡು ಹೋಗಿ ಅಲ್ಲೇ ಪಾಠ ಮಾಡಿ ಪ್ರಮಾಣ ತಗೊಂಡು ಆಮೇಲೆ ಮನೆಗಳಿಗೆ ಕಳಿಸುವ. ಪ್ರತಾಪ್ ಸಿಂಹ ಬಗ್ಗೆ ಪ್ರತಾಪ್ ಸಿಂಹನ್ ಪಾಠ ನೀವ್ ಹೇಳ್ಬೇಕು, ನೀವು ಪ್ರಶ್ನೆ ಕೇಳ್ಬೇಕ್ರಿ. ಕೇಳ್ತೀನಿ. ಮಾಧ್ಯಮ ಮಿತ್ರ ನಿಮ್ಮನ್ ಕೇಳಿದೆ ಅಂದ್ರೆ ಪ್ರತಾಪ್ ಸಿಂಹನ್ ಬಿಡಲ್ಲ ನಾವು. ಮಾಧ್ಯಮ ಅಂತ ಹೇಳಿದ್ರೆ ಇದು ರಿಪಬ್ಲಿಕ್ ಕನ್ನಡ, ನೇರ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ಪ್ರಶ್ನೆ ಕೇಳೋದು. ನಾವು ಯಾರನ್ನೂ ಬಿಡಲ್ಲ. ನಾವು ಪಕ್ಷ ಗಿಕ್ಷ ಏನೂ ಇಲ್ಲ. ನಮಗ್ ಬೇಕಾಗಿರುವಂತದ್ದು ಸಮಾಜ ಅಷ್ಟೇ. ಸಮಾಜ. ಮಿತ್ರರ ಮೇಲೆ ಹಲ್ಲೆ ಮಾಡಿ ಕೇಸ್ ಆಯ್ತು, ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿ ಕೇಸ್ ಆಯ್ತು, ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಬಿಡಕ್ಕೆ ಪಾಸ್ ಕೊಟ್ಟ ಮನುಷ್ಯ ಈ ಉಗ್ರ. ಒಂದು ಡೀಪ್ ಆಗಿ ಕೇಳಬೇಕು, ಈ ಕಲ್ಲು ಎಲ್ಲಿಂದ ಸಿಗುತ್ತೆ ಸರ್? ಈ ತರ ಗಲಾಟೆ ಆದಾಗ ಎಷ್ಟು ಲೋಡ್ ಗಟ್ಲೆ ಕಲ್ ಸಿಗುತ್ತೆ, ಲೋಡ್ ಗಟ್ಲೆ ಕಲ್ ಸಿಗುತ್ತೆ. ಕಲ್ಲು ಎಲ್ಲಿಂದ ಸಿಗುತ್ತೆ? ಇಷ್ಟೊಂದು ಏರಿಯಾದಲ್ಲಿ ಒಂದು 5 ಕಲ್ಲು ನಾನೇ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ನೋಡ್ಕೊಳ್ಳಿ. ಈಗ ಕಲ್ಲು ಎಲ್ಲಿಂದ ಸಿಗುತ್ತೆ ನಿಮ್ಗೆ? ಕಲ್ಲು ಎಲ್ಲಿ ಸಿಗುತ್ತೆ ಅಂತ ಲೋಡ್ ಗಟ್ಲೆ ಕಲ್ ಸಿಗುತ್ತೆ ಸರ್. ಅದ್ಯ ಅಂದ್ರೆ ಈಗ ಮುಂಚೆನೆ ಪ್ರೀ ಪ್ಲಾಂಟ್ ಮಾಡಿ ಇಟ್ಕೊಳ್ತಾರೆ, ಹೇಗಂತ ಅರ್ಥ ಆಗ್ತಿಲ್ಲ. ಪ್ರಕರಣಗಳು ಬಿಟ್ಟು ಬೇರೆ ಯಾವ ಪ್ರಕರಣದಲ್ಲಿ ಮುಸಲ್ಮಾನರು ಈ ತರ ವರ್ತಿಸಿದ್ದಾರೆ ತೋರಿಸಿ ನೀವು ರೀ. ಒಂದು ಬೆತ್ತಲೆ ಮೈ ಮೇಲೆ ದೇವರ ಹೆಸರನ್ನ ಬರೆದು ಬಿಟ್ರೆ ನಾವು ಸಹಿಸಕ್ ಆಗಲ್ರಿ. ಅದು ಇನ್ಮೇಲೆ ಕಲ್ಲು ಹೊಡಿಯಲ್ವಾ? ನಮ್ಮಲ್ಲಿ ಅಲ್ಲ ಇನ್ಮೇಲೆ ಕಲ್ಲು ಹೊಡಿಯಲ್ಲ. ಕುಡಿಯೋದೊಂದು ದೇವ್ರ ಇಲ್ವೇ ಇಲ್ಲ, ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ಲ. ಆದ್ರೂ ಕುಡುಕರು ಇದ್ದಾರೆ ನಮ್ಮಲ್ಲಿ. ಫೈನಲಿ ಕುಡುಕ, ಒಂದ್ ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿ. ಒಬ್ಬ ಕುಡುಕ ಫುಲ್ ಟೈಟ್ ಆಗ್ಬಿಟ್ಟು ಮುಸಲ್ಮಾನ ಹೋಗ್ತಿದ್ರೆ ಯಾವುದೋ ಒಂದು ಅಡ್ರೆಸ್ಸು ಅರಬಿ ಭಾಷೆಯಲ್ಲಿ ಬರ್ದಿದ್ದು ಕೆಳಗಡೆ ಬಿದ್ದಿದ್ರೆ ಅದನ್ನೇ ತಲೆ ಮೇಲೆ ಇಟ್ಕೊಡ್ತಾನೆ. ಆ ಭಾಷೆಗಷ್ಟು ನಮ್ಗೆ ಒಂದು ಪ್ರೇಮ ಅಂದ್ರೆ ದೇವರಿಗೆ ಪ್ರವಾದಿಗೆ ಎಷ್ಟಿರ್ಬೋದು ನೀವು ಅಲ್ತ. ಅವರವರ ಧರ್ಮ ಅವ್ರವ್ರಿಗೆ ಬಿಟ್ಟಂತ ವಿಚಾರ, ಆ ಪ್ರೀತಿ ಪ್ರೇಮ ಎಲ್ಲ ಧರ್ಮದವ್ರಿಗೆ ಇದೇ ಇರುತ್ತೆ. ಫೈನಲಿ ಇವಾಗ ನೆಕ್ಸ್ಟ್ ಎಲ್ಲೂ ಕೂಡ ಎಂಟೈರ್ ಕರ್ನಾಟಕ ಅಂತಲ್ಲ, ದೇಶದಲ್ಲಿ ಎಲ್ಲೂ ಕೂಡ ಈ ತರ ಕಲ್ಲು ತೂರಾಟ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕೋದು, ಅಥವಾ DCP ಕಾರಿಗೆ ಕಲ್ಲು ಹೊಡೆಯೋದು, ಇದೆಲ್ಲ ಆಗಲ್ಲ. ನಮ್ಮ ಧರ್ಮದ ಮುಖಂಡರನ್ನ ಕೊಂಡ್ರಿಸಿ, ನಮ್ಮ ರಾಜಕೀಯ ಮುಖಂಡರನ್ನೂ ಕೊಂಡ್ರಿಸಿ ಒಂದು ಹೆಲ್ಪ್ಲೈನ್ ನಂಬರ್ ತರಬೇಕು ಅಂತ ನನ್ನ ಆಸೆ ಇದೆ. ಯಾಕೆ ಕಮಿಟ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇನ್ನ ಮಾತುಕತೆ ಆಗಿಲ್ಲ.
ಒಂದು ಹೆಲ್ಪ್ಲೈನ್ ನಂಬರ್ ತಗೊಳ್ಳೋಣ. ಎಲ್ಲೇ ಒಂದು ರಾಜ್ಯದಲ್ಲಿ ಏನಾದ್ರು ಒಂದು ಕೃತ್ಯ ಆದರೆ ಈ ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಸಹಾರಕ್ಕೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಈ ಥರ ಆಗಬಾರ್ದು. ಆ್ಯಕ್ಚುಲಿ ಈ ಥರ ಘಟನೆಗಳು, ಪೊಲೀಸ್ ಅಂದರೆ ಎಲ್ಲರೂ ಗೌರವಿಸಬೇಕು. ಪೊಲೀಸ್ ಅಂದರೆ ನಮಗೋಸ್ಕರ ಇರೋದು, ನಮ್ಮನ್ನು ಕಾಪಾಡೋಕ್ಕೆ ಪೊಲೀಸ್ ಇರೋದು. ಇವಾಗ ಪೊಲೀಸ್ನವ್ರ ಮೇಲೆ ಈ ಥರ ಹಲ್ಲೆ ದಂಗೆ ಎಲ್ಲ ಮಾಡಿಬಿಟ್ರೆ ನಾಳೆ ದಿನ ನಮಗೆ ಯಾರು ಕಾಪಾಡ್ತಾರೆ? ಈಗ ಅವ್ರ ಪರವಾಗಿ ಪೊಲೀಸ್ನವರಿಗೆ ಕ್ಷಮೆ ಕೇಳ್ತೀರಾ? ಬೇಲ್ ಸಿಗಲಿ, ಮುಂದಕ್ಕೆ ಮತ್ತೊಂದ್ಸಲ ಬೈಟ್ ಕೊಡ್ತೀನಿ, ಆವಾಗ ಮಾತಾಡ್ತೀನಿ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ, 100% ಕ್ಷಮೆ ಕೇಳಲೇಬೇಕು ನಾವು. ಅದೇ ಕೇಳಿ, 100% ರಿಪಬ್ಲಿಕ್ ಕನ್ನಡ ಮುಖಾಂತರ ಪೊಲೀಸ್ನವ್ರಿಗೆ ಕ್ಷಮೆ ಕೇಳಿ. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿರೋ ಪ್ರತಿಯೊಬ್ಬರಿಗೂ ಕೈ ಮುಗಿದು ರಿಪಬ್ಲಿಕ್ ಕನ್ನಡ ಮಾಧ್ಯಮದ ಮುಖಾಂತರ ನಾನು ಕೈ ಮುಗಿದು ಕ್ಷಮೆಯನ್ನು ಕೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಪೊಲೀಸ್ನವ್ರಂದ್ರೆ ಗೌರವ ಇರಲೇಬೇಕು. ಪೊಲೀಸ್ ಗೌರವ ಇಲ್ಲ ಅಂತ ಹೇಳಿದ್ರೆ ಅದು ಬನಾನಾ ರಿಪಬ್ಲಿಕ್ ಅಂತಾರೆ, ಆ ಥರ ಆಗ್ಬಿಡುತ್ತೆ. ಆಮೇಲೆ ಅದಕ್ಕೆ ಪೊಲೀಸ್ ಗೌರವ ಕೊಡಲೇಬೇಕು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಇದಿಷ್ಟು ಅಬ್ದುಲ್ ರಜಾಕ್ ಅವರ ಮಾತಾಗಿರುವಂಥದ್ದು. ಈಗಾಗಲೇ ಏನು ಜಾಮೀನು ಕೊಡೋಕೆ ಈಗಾಗಲೇ ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಿದ್ದಾರೆ ಅಬ್ದುಲ್ ರಜಾಕ್ ಅವರು. ಸೊ ಈಗ ಜಾಮೀನು ಕೊಟ್ಟ ನಂತರ ಮುಂದಿನ ಪ್ರಕ್ರಿಯೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ರಿಪಬ್ಲಿಕ್ ಕನ್ನಡ ಮೈಸೂರು.